ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ನಾವು ಈ ಗುಟ್ಕಾ ನಿಷೇಧದ ಬಗ್ಗೆ, ಅದರಿಂದ ಆಗುವಂಥ ಲಾಭ, ಜೊತೆಗೆ ಅಡಿಕೆ ಬೆಳೆಗಾರರ ಮೇಲೆ ಆಗುವಂಥ ಪರಿಣಾಮ, ಅದೆಲ್ಲದರ ಬಗ್ಗೆ ಕೂಡ ನಾವು ಇಲ್ಲಿ ತನಕ ವಿವರಗಳನ್ನು ನೋಡಿದ್ವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಜೀವರಾಜ್ ನಮ್ಮ ಜೊತೆಗಿದ್ದಾರೆ, ನಾಗರಾಜ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ, ಸಚಿನ್ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, KPCC ಕಿಸಾನ್ ಘಟಕದ ಉಪಾಧ್ಯಕ್ಷರು. ಸಚಿನ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಸಚಿನ್, ಹಲವಾರು ವಿಚಾರಗಳನ್ನು ಎತ್ಕೊಂಡು ಸಾಕಷ್ಟು ಹೋರಾಡಿರುವಂಥವ್ರು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ. ನಾನು ಆರಂಭ ಮಾಡ್ತಾ ಇದ್ದೀನಿ ಜೀವರಾಜ್ ಅವರಿಂದ. ಜೀವರಾಜ್ ಅವರು ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಸ್ವಲ್ಪ ಹೊತ್ತಿಗೆ ಸರ್ಕಾರದ ಮತ್ತೊಬ್ಬ ಪ್ರತಿನಿಧಿನೂ ಕೂಡ ಬಂದು ಜಾಯ್ನ್ ಆಗ್ತಾರೆ, UT ಖಾದರ್, ಇದರ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೆ. ಗುಟ್ಕಾ ನಿಷೇಧ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೊದಲನೇ ಪ್ರಶ್ನೆ ನಾನು ನಿಮಗೆ. ನೋಡಿ, ಇಲ್ಲಿ ಬರೀ ಗುಟ್ಕಾ ಅಂತ ನಿಂತಿಲ್ಲ. ಗುಟ್ಕಾ ನಿಷೇಧ ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂಥ ಚರ್ಚೆ ಒಂದು ಸುದೀರ್ಘವಾಗಿ ಆಗಬೇಕು. ನಾವು ಯಾವತ್ತೂ ರೈತರು ವಿಷ ಹಾಕಬೇಕು ಅಂತ ಹೇಳಿದವರಲ್ಲ. ನಮ್ಮ ಪ್ರಶ್ನೆ ಇರೋದು, ಅಡಿಕೆ ಗುಟ್ಕಾ ಯಾವಾಗ ಬಂತು ಅಲ್ಲಿಂದ ಅಡಿಕೆ ಬೆಲೆ ಜಾಸ್ತಿ ಆಗ್ತಾ ಹೋಯಿತು, ಬೆಳೆಯೂ ಜಾಸ್ತಿ ಆಗ್ತಾ ಹೋಯಿತು. ಬೆಲೆ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ಕಂಟ್ರೋಲ್ ಮಾಡಲಿಲ್ಲ, ಬೆಳೆ ಜಾಸ್ತಿ ಆಯಿತು. ಗುಟ್ಕಾದಲ್ಲಿ ಬೆಳೆ ಜಾಸ್ತಿ ಆಗುವಂಥ ಸಂದರ್ಭದಲ್ಲೂ ಕೂಡ ಅದು ಕಡಿವಾಣ ಹಾಕಲಿಲ್ಲ ಬಿಡಿ. ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ಬೆಳಿಬೇಕು, ಎಲ್ಲಿ ಬೆಳಿಬೇಕು, ಯಾರು ಮಾಡಬೇಕು, ಅದಕ್ಕಿರುವಂಥ ಮಾನದಂಡಗಳೇನು, ವೈಜ್ಞಾನಿಕವಾಗಿ ಯೋಚನೆ ಮಾಡಲೇ ಇಲ್ಲ ಅಂತ. ಅದನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡದೆ ಇವತ್ತು ಭಾಳ ಕಷ್ಟಪಟ್ಟು ಅವರ ಜೀವಮಾನದ ಎಲ್ಲ ಇದನ್ನು 8-10 ವರ್ಷ ಮಕ್ಕಳು ಸಾಕಿದಂಗೆ ಸಾಕಿ ಅಡಿಕೆ ಗಿಡ ಅಂತ ಹಾಕಿಬಿಟ್ಟಿದ್ದಾರೆ. ಅದು 1 ವರ್ಷಕ್ಕೆ ಬರೋ ಬೆಳೆ ಅಲ್ಲ, 8-10 ವರ್ಷ ಸಾಕಬೇಕು. ಗುಟ್ಕಾದಲ್ಲಿ ಯಾವುದು ವಿಷಕಾರಕ ಇದೆ ಅದನ್ನು ತೆಗಿರಿ, ಅದು ಯಾವುದು ಅಂತ ಕಂಡುಹಿಡಿರಿ. ನೀವು ಏಕಾಏಕಿ ಕರ್ನಾಟಕ ಅಡಿಕೆಗೆ ತಾಯಿ ಸ್ಥಾನ, ದೇಶದ ಒಟ್ಟು ಉತ್ಪಾದನೆಯ 48-50% ಕರ್ನಾಟಕದಿಂದನೇ ಬರ್ತದೆ. ಅರ್ಧಕ್ಕಿಂತ ಹೆಚ್ಚಿಗೆ ಇಲ್ಲಿಂದ ಬರಬೇಕು. ನಾವು ತಾಯಿ ಸ್ಥಾನದಲ್ಲಿರುವಂಥವ್ರು ಏಕಾಏಕಿ ಗುಟ್ಕಾ ಬ್ಯಾನ್ ಮಾಡ್ತೇನೆ ಅಂತ ಹೇಳಿದ್ರೆ, ಅದನ್ನು ಮಾಡಬೇಕಾದ್ರೆ ಕಡೆಯ ಪಕ್ಷ ಆ ಭಾಗದ ಬೆಳೆಗಾರರನ್ನು, ರೈತ ಮುಖಂಡರನ್ನು, ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಒಂದು ಮಾತಾಡಿಸಿ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಏನು ಸಾಧಕ ಬಾಧಕಗಳು, ಪ್ರತಿಕ್ರಿಯೆ ನೋಡಿ. ನಿಮ್ಮ ಪ್ರಕಾರ ಹಾಗಾದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಇಂಥ ಪ್ರತಿನಿಧಿಗಳನ್ನ ಕರೆದು ಮಾತಾಡಿಲ್ಲ? ಹಾಗಾದರೆ ಅಧಿವೇಶನ ನಡೀತಾ ಇರೋ ಸಮಯ, ಕಡೆ ಪಕ್ಷ ಇಂಥದ್ದೊಂದು ಗಂಭೀರವಾದ ವಿಷಯವನ್ನು ಹೇಳಬೇಕಾದ್ರೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು. ಅಧಿವೇಶನದಲ್ಲೂ ಚರ್ಚೆ ಮಾಡದೆ ಏಕಾಏಕಿ ಈ ರೀತಿ ಹೇಳ್ತಾ ಇರುವಂಥದ್ದು ಒಂದು ಆಶ್ಚರ್ಯ ಮತ್ತು ಆಘಾತ ತರುವಂಥ ಸಂಗತಿ. ನಾನು 13ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ತಗೊಬೇಕಾದ್ರೆ ಒಬ್ಬ ಶಾಸಕನಾಗಿ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇತ್ತು. ಒಬ್ಬ ರೈತರ ಪರವಾಗಿರುವಂಥ, ಭಾಳ ಹೋರಾಟಗಳನ್ನು ಮಾಡಿರುವಂಥ ಒಬ್ಬ ರೈತ ನಾಯಕ ಮುಖ್ಯಮಂತ್ರಿ ಆಗ್ತಾರೆ, ರೈತರಿಗೆ ಭಾಳ ಲಾಭ ಆಗ್ಬೋದು, ಒತ್ತುವರಿ ಸಮಸ್ಯೆ ಬಗೆಹರಿಬೋದು, ಈ ಗುಟ್ಕಾದಂಥ ಸಮಸ್ಯೆಗಳು ಇವೆಲ್ಲವೂ ಇವತ್ತು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾಗೋದ್ರಿಂದ ನಮಗೆ ಲಾಭ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ವಿ. ನೋಡಿ, ಅವರ ಆಶ್ಚರ್ಯದ ಬೆಳವಣಿಗೆ. ನಿನ್ನೆ ಒತ್ತುವರಿ ಬ್ಯಾನ್ ಮಾಡ್ತೇನೆ ಅಂತ ಹೇಳಿದರು, ಒತ್ತುವರಿನೆಲ್ಲ ಸರ್ಕಾರಕ್ಕೆ ವಾಪಸ್ ತಗೊಂತೀನಿ, ಇವತ್ತು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತ. ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚೆ 2009-10 ಹೊತ್ತಿಗೆ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ನಾವೆಲ್ಲರೂ ಈ ದೇಶದ ಪ್ರಧಾನಮಂತ್ರಿಗಳ ಹತ್ರ ಹೋಗಿದ್ವಿ. ಅವತ್ತು ಒಂದು ಸೈಡು ಅವತ್ತಿನ ಮಾಜಿ ಮುಖ್ಯಮಂತ್ರಿಗಳು, ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳು ನಿಂತು ಅವರಿಬ್ಬರೂ ಪ್ರಧಾನಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ರು. ಅಡಿಕೆ ಗುಟ್ಕಾ ಅನ್ನುವಂಥದ್ದು ಬರೀ ಒಂದು ಪ್ಯಾಕೆಟಲ್ಲಿರೋ ವಿಷಯ ಅಲ್ಲ, ಅದರ ಹಿಂದೆ ಲಕ್ಷಾಂತರ ರೈತರಿದ್ದಾರೆ, ಲಕ್ಷಾಂತರ ಕುಟುಂಬಗಳಿದ್ದಾವೆ. ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದ ನಾಯಕರಾಗಿ, ಸಿದ್ದರಾಮಯ್ಯನವರು ಒಂದು ಸೈಡ್, ಯಡಿಯೂರಪ್ಪನವರು ಇನ್ನೊಂದು ಸೈಡ್, ಮೋಟಮ್ನವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ. ಸೊ ಅಂದ್ರೆ ಈ ಸಂದರ್ಭದಲ್ಲಿ ಏಕಾಏಕಿ ನಿರ್ಧಾರ ತಗೊಂಡಿದೆ ಸರ್ಕಾರ, ಏಕಾಏಕಿ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಚರ್ಚೆ ಮಾಡಿದ್ದೀನಿ. ಶೆಟ್ಟರೆ, ತಾವೇನಂತೀರಿ? ಪ್ರಾಮುಖ್ಯವಾಗಿ ಗುಟ್ಕಾ ನಿಷೇಧದ ಬಗ್ಗೆ 10 ವರ್ಷದಿಂದ ಈ ತೂಗುಕತ್ತಿ ನೇತಾಡ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ಈ ಬಗ್ಗೆ ಹಲವಾರು ಬಾರಿ ಗುಟ್ಕಾ ನಿಷೇಧ ತರ್ತೀವಿ ಅಂತ ಹೇಳಿ ಮಾತಾಡಿದ್ದು ನಾವು ಕೇಳಿದ್ದೇವೆ. ಕೇಂದ್ರ ಸರ್ಕಾರ ಕೂಡ ಅನೇಕ ಬಾರಿ ಈ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಕೇಸ್ ನಡೀತಾ ಇದೆ, ಗುಟ್ಕಾವನ್ನು ಯಾವ ರೀತಿ ಇದನ್ನು ನಿಲ್ಲಿಸ್ಬೋದು ಅಂತ. ಈಗಾಗಲೇ ನಮ್ಮ ಜೀವರಾಜರ ಮಾಣ್ಣ ಹೇಳಿದಾಗೆ ಇಲ್ಲಿ ಪ್ರಾಮುಖ್ಯವಾಗಿ ಗುಟ್ಕಾದಲ್ಲಿರುವಂಥ ಕೆಮಿಕಲ್ ಕಂಟೆಂಟ್ಸ್ ಏನು, ಅದರಲ್ಲಿ ಜೀವಕ್ಕೆ ಹಾನಿಕರ ಆಗುವಂಥ ವ್ಯವಸ್ಥೆ ಏನು, ಅದರ ಬಗ್ಗೆ ರಿಸರ್ಚ್ ಮಾಡಿ ಹೋಗಬೇಕೇ ಹೊರತು ನೇರವಾಗಿ ಗುಟ್ಕವನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ನಾನೊಂದು ಸಣ್ಣ ನಿಮಗೆ ವಿಚಾರ ತಿಳಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಕಳೆದ 10 ವರ್ಷದ ಹಿಸ್ಟ್ರಿ ತೆಗೆದ್ರೆ ಉತ್ತರ ಪ್ರದೇಶ ಇರ್ಬೋದು, ದಕ್ಷಿಣ ಭಾರತದಲ್ಲಿ ನಾವು ಅಡಿಕೆ ಬೆಳೆಸ್ತೇವೆ, ಉತ್ತರ ಭಾರತದಲ್ಲಿ ಅದು ಖರ್ಚಾಗುತ್ತೆ. ಅಂದರೆ ಅದನ್ನು ತಿನ್ನೋರು ಜಾಸ್ತಿ ಮತ್ತು ಗುಟ್ಕಾ ಕಂಪನಿಗಳು ಉತ್ತರ ಭಾರತದಲ್ಲಿ ಜಾಸ್ತಿ. ಗುಜರಾತ್ ಇರ್ಬೋದು, ನಮ್ಮ ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಇವತ್ತು ವಾಸ್ತವಿಕವಾಗಿ ಇದು ಸುಪ್ರೀಂ ಕೋರ್ಟಲ್ಲಿ ಒಂದು ಕಡೆ ಕೇಸ್ ಇದೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹೇಳಿದಾಗೆ
60% ಅಡಿಕೆ ನಾವು ನಂಬರ್ 1 ಇನ್ ಇಂಡಿಯಾ. ಅದರಲ್ಲೂ ಕೂಡ ಇಡೀ ಜಗತ್ತಿನಲ್ಲಿ ಅತಿ ರುಚಿಕರವಾದಂಥ ಅತ್ಯುತ್ತಮ ಗುಣಮಟ್ಟದ ಅಡಿಕೆ ಇರೋದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಅಲ್ಲ, ಈಗ ಅತಿ ರುಚಿಕರವಾದಂಥ ಅಡಿಕೆ ನಿಮ್ಮಲ್ಲಿದೆ, ನಾವು ಬೆಳೀತಾ ಇದೀವಿ, ಎಲ್ಲ ಒಪ್ಕೊಂಡ್ರೆ ಅಡಿಕೆ ತಿನ್ನಕ್ಕೆ ಯಾರು ಬೇಡ ಅಂತ ನಿಲ್ವಲ್ಲ. ಅಲ್ಲ, ಇಲ್ಲಿ ನಿಷೇಧ ಮಾಡಿರುವುದು ಗುಡ್ಕಾವನ್ನ. ಈಗ ನೋಡಿ, ಗುಡ್ಕಾದಲ್ಲಿ ಎಷ್ಟು ಮಟ್ಟಿಗೆ ಅಡಿಕೆ ಇರುತ್ತೆ, ಎಷ್ಟು ಪ್ರಮಾಣದ ಅಡಿಕೆ ಇರುತ್ತೆ ಅಂತ. ಸರ್, ಈಗ ನಾನು ಒಂದೇ ಒಂದು ವಿಚಾರ ನಿಮಗೆ ಹೇಳ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ತಾವು ಹೇಳಿದಾಗೆ ಎಲೆ ಅಡಿಕೆ ತಿನ್ನುವುದು ನಮ್ಮ ಬಹಳ ದೊಡ್ಡ ಹಿಂದಿನಿಂದ ಬಂದಂತ ಒಂದು ಸಂಸ್ಕೃತಿ. ಅಜ್ಜ ಅಜ್ಜಿ ದಿನನಿತ್ಯ ಮನೇಲಿ ಅಡಿಕೆ ತಿಂದು 100 ವರ್ಷ ಬದುಕಿದ್ದಾರೆ. ಏನು ಕ್ಯಾನ್ಸರ್ ಬರಲಿಲ್ಲ, ಏನಾಗಿಲ್ಲ ಅವರಿಗೆ. ಆದರೆ ಇವತ್ತಿನ ವಾಸ್ತವಿಕ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈ ಅಡಿಕೆ ತಾವೀಗ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ಕೆಳಮಟ್ಟದ ಅಡಿಕೆಯನ್ನು ಹಾಕ್ತಾರೆ, ಕೆಲವು ಕಡೆ ಅಡಿಕೆ ಇಲ್ಲದಂಥ ವಿಚಾರಗಳಿವೆ. ಅದನ್ನು ನೋಡೋರು ಯಾರು? ಅದಕ್ಕೆ ಬೇರೆ ಇದಿದೆ, ಅದನ್ನು ರಿಸರ್ಚ್ ಮಾಡಲಿಕ್ಕೆ ಬೇರೆ ಒಂದು ಡಿವಿಷನ್ ಇದೆ, ಅದನ್ನು ನೋಡ್ಕೊಳ್ಬೇಕು ಆಹಾರ ಇದರ ಕಾಯ್ದೆ ಅಡಿಯಲ್ಲಿ. ಇವತ್ತು ವಾಸ್ತವಿಕವಾಗಿ ಒಬ್ಬ ಬಡ ರೈತ ಅಥವಾ ಒಬ್ಬ ವ್ಯಾಪಾರಿ ಇವತ್ತು ನಿಮ್ಮ ಫ್ಲ್ಯಾಶ್ ಬಂತು ಏನಂತ ಹೇಳಿದ್ರೆ ಗುಡ್ಕಾ ಬ್ಯಾನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತ, ನಾಳೆ ಅಡಿಕೆಗೆ 10-20 ರೂಪಾಯಿ ಕೆಜಿಗೆ ರೇಟ್ ಡೌನ್ ಆಗುತ್ತೆ. ಇದು ಸೈಕಾಲಜಿ. ಇದನ್ನು ಪೆಟ್ಟು ತಿಂದು ರೈತರು. ಅದಕ್ಕೋಸ್ಕರ ನಾನು ಒಂದು ವಿಶಿಷ್ಟ ಪರಿಚಯ ಹೇಳ್ತೇನೆ. ಒಂದು ಕಾಲದಲ್ಲಿ ತಮ್ಗೆ ಗೊತ್ತಿದೆ 2 ಥರದ ಅಡಿಕೆ ಇದೆ ನಮ್ಮಲ್ಲಿ. ಭಾಳ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಮತ್ತು ಕೇರಳ ರಾಜ್ಯದ ಒಂದು ಅತ್ಯುತ್ತಮವಾದಂಥ ಕ್ಯಾಂಪ್ಕೋ ಸಂಸ್ಥೆಯನ್ನು 1974ರಲ್ಲಿ ಸರ್ಕಾರ ಪ್ರಾರಂಭ ಮಾಡಿತು, ರೈತರ ಸಹಯೋಗಭಾಗಿತ್ವದಲ್ಲಿ. ಆಗ ಸರ್ಕಾರ ಕೂಡ ಭಾಳಷ್ಟು ಅದಕ್ಕೆ ಸಹಕಾರ ಕೊಟ್ಟಿತ್ತು. ಅದೊಂದು ಇದ್ದುದರಿಂದ ಇವತ್ತು ರೈತರು ಬದುಕಿದ್ದಾರೆ ಆ ಕ್ಯಾಂಪ್ಕೋ ಸಂಸ್ಥೆಯಿಂದ. ಯಾವ ರೀತಿ ಅಮೂಲು ಗುಜರಾತಲ್ಲಿದೆ, ಅದೇ ರೀತಿ ಕ್ಯಾಂಪ್ಕೋ ಇಲ್ಲಿದೆ. ಸೊ ಇವತ್ತು ಕ್ಯಾಂಪ್ಕೋ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಕೂಡ ಏನಂತ ಇದ್ರೆ, ನಾವು ಜನರನ್ನ ಕೊಲ್ಲುವಂತಹ, ಜನರಿಗೆ ಆರೋಗ್ಯಕ್ಕೆ ವಿರೋಧ ಆಗುವಂಥ ಯಾವುದೇ ಕೆಮಿಕಲ್ ಹಾಕುವುದಕ್ಕೆ ನಾವು ವಿರೋಧ. ಆದರೆ ನೀವು ಆ ದೃಷ್ಟಿಯಿಂದ ಇಡೀ ಗುಡ್ಕವನ್ನು ಬ್ಯಾನ್ ಮಾಡಿ ಅಡಿಕೆ ಮಾರಬಾರ್ದು, ಅಡಿಕೆ ತಿನ್ನಬಾರ್ದು, ಅಡಿಕೆ ಜಗಿಬಾರ್ದು, ಅಡಿಕೆ ಮಾರಬಾರ್ದು, ಅಡಿಕೆ ತಿನ್ನಬಾರ್ದು, ಜಗಿಬಾರ್ದು ಅಂತ ಯಾರು ಹೇಳಿಯಾರ ಇಲ್ಲಿ? ಅಲ್ಲ, ಹೇಳುದಲ್ಲ. ಯಾಕೆ ತಮ್ಗೆ ಗೊತ್ತಿದ್ದಾಗೆ ತಾವು ಈಗ ಒಂದು ಮಾತು ಕೇಳಿದ್ರಿ, ಹಿಂದೆ 100ರಲ್ಲಿ 65% ಅಡಿಕೆ ಇತ್ತು ಈ ಗುಡ್ಕಾಗಳಲ್ಲಿ. ಈಗ ಕೆಲವು ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ರು. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಸ್ಯಾಕೆಟಲ್ಲಿ ತಂಬಾಕು ಸಿಗ್ತದೆ, ಒಂದು ಪ್ಯಾಕೆಟಲ್ಲಿ ಅಡಿಕೆ ಸಿಗ್ತದೆ, ಅದನ್ನ 2 ಮಿಕ್ಸ್ ಮಾಡಿ ತಿಂತಾರೆ ಈಗ ಹೊತ್ತು. ಯಾಕಂದ್ರೆ ಗುಡ್ಕಾಗೆ ಬ್ಯಾನ್ ಇದೆ ಆ ರಾಜ್ಯದಲ್ಲಿ. ನೆಕ್ಸ್ಟ್ ಆಲ್ಟರ್ನೇಟಿವ್ ಜನ ನೋಡ್ತಾರೆ. ಆದ್ರೆ ಇವತ್ತು ತಂಬಾಕು ಜೀವಕ್ಕೆ ಹಾನಿಕರ ಅಂತ ತಾವೀಗ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಸೊ ತಂಬಾಕನ್ನ ಬ್ಯಾನ್ ಮಾಡೋದು ಕರೆಕ್ಟ್, ಸಿಗರೇಟ್ ಬ್ಯಾನ್ ಮಾಡೋದು ಸರಿ. ಆದರೆ ಗುಡ್ಕದಲ್ಲಿ ಕೂಡ ಆ ಕೆಮಿಕಲ್ ಕಂಟೆಂಟ್ಸ್ ಏನಿದೆ, ಅದು ತಾವು ಹೇಳಿದಾಗೆ ಚೂ ಮಾಡೋದ್ರಿಂದ ಬಾಯಲ್ಲಿ ಕ್ಯಾನ್ಸರ್ ಬರ್ತದೆ ಅಥವಾ ಆರೋಗ್ಯಕ್ಕೆ ಹಾನಿ ಆಗುತ್ತೆ, ಅದನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಬ್ಯಾನ್ ಹಾಕಿ. ಯಾರು 80% ಬುದ್ಧಿವಂತರು. ನೀವು ತಂಬಾಕನ್ನ ನೀವು ನಿಷೇಧ ಮಾಡಿ ಅಂದ್ರಿ, ಸಿಗರೇಟ್ ನಿಷೇಧ ಮಾಡಿ ಅಂದ್ರಿ, ಬೀಡಿ ಗಿಡಿ ಅನ್ಲಿಲ್ಲ. ಯಾಕಂದ್ರೆ ಬೀಡಿ ಕಟ್ಟೋರ ಸಂಖ್ಯೆ ಜಾಸ್ತಿ ಇದೆ ನಿಮ್ಮ ಕೇಂದ್ರಗಳಲ್ಲಿ. ಬೀಡಿ ಕಟ್ಟುವರಿಲ್ಲ ಸ್ವಾಮಿ, ಅಲ್ಲಿ ಕಷ್ಟ ಆಗಿದೆ. ಬೀಡಿ ಕಟ್ಟುವರಿಲ್ಲದಂತ ಪರಿಸ್ಥಿತಿಯಲ್ಲಿ ನಾವು ಇದೀಗ ಮೆಕನೈಸ್ ಆಗಿದೆ ಅದು ಕೂಡ. ಸೊ ಇವತ್ತು ನಾನು ವಾಸ್ತವಿಕ ನೀವು ಹೇಳಿದ ಪ್ರಕಾರ ಹಾಗಾದ್ರೆ ಏನು ಅಂತಂದ್ರೆ, ದಿಢೀರ್ನೆ ಈ ರೀತಿ ಕ್ರಮ ಕೈಗೊಂಡು ಸರಿಯಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಇದು ರೈತರ ವಿರೋಧವಾದಂತ ಒಂದು ವಿಚಾರ. ಎಸ್ ಸಚಿನ್, ಏನಂತೀರಿ ಸರ್? ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಗುಟ್ಕಾ ಬ್ಯಾನ್ ಮಾಡಬೇಕು ಅಂತ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಗುಟ್ಕಾ ಬ್ಯಾನ್ ಮಾಡಿದ್ದಾರೆ. ಅವೈಜ್ಞಾನಿಕ ಯಾವುದು? ಗುಟ್ಕಾ ಬ್ಯಾನ್ ಮಾಡಿರೋದೇ ಅವೈಜ್ಞಾನಿಕ. ಈಗ ಆ ರಾಜ್ಯಗಳಿಗೆ ಅದನ್ನ ಬ್ಯಾನ್ ಮಾಡೋತಕ್ಕಂಥ ಒಂದು ಅವಕಾಶವನ್ನು ಆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಆಗಿದೆ ಅಂತ ಮಾಹಿತಿ. ಆದ್ದರಿಂದ ಆ ಗುಟ್ಕಾ ಬ್ಯಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಬೇರೆ ರಾಜ್ಯಗಳಲ್ಲಿ ಗುಟ್ಕಾ ಬ್ಯಾನ್ ಆಗಿದೆ. ಅಲ್ಲಿ ಏನಾಗಿದೆ ಅಂದರೆ, ಗುಟ್ಕಾ ಪ್ಯಾಕೆಟ್ ಬೇರೆ, ಇವ್ರು ಹೇಳ್ದಂಗೆ ಆ ಪದಾರ್ಥಗಳು ಬೇರೆ, ಚಲಾವಣೆ ನಡೀತಾ ಇದೆ. ಇಲ್ಲಿ ಎಲ್ಲೂ ಗುಟ್ಕಾನ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಿನ್ನೋರು ಕನ್ಸ್ಯೂಮರ್ಸ್ ಇದ್ದೇ ಎಷ್ಟು ತನಕ ಇರ್ತಾರೆ, ತಿನ್ನೋರು ಅಷ್ಟೇ ತನಕ ಇರ್ತಾರೆ. ಅವ್ರು ತಿಂತಾರೆ ಅಂತಂದ್ರೆ ಏನು ಬೇಕಾದ್ರೂ ಕೊಡ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ? ಇವತ್ತು ಅಲ್ಲ ಸರ್, ತಿನ್ನೋರು ಇದ್ದಾರೆ ಅಂತಂದ್ರೆ ಹಾಗಾದ್ರೆ ಏನು ಬೇಕಾದ್ರೂ ಪ್ರೊವೈಡ್ ಮಾಡ್ಬೋದು ಹಾಗಾದ್ರೆ? ಖಂಡಿತ ಇಲ್ಲ. ಇವ್ರು ಯಾರು ಈ ಕಾನೂನನ್ನು ಮಾಡ್ತಾರೆ, ಆ ಗುಟ್ಕದಲ್ಲಿರ್ತಕ್ಕಂಥ ವಿಷಕರ ಪದಾರ್ಥಗಳನ್ನ ಇವರು ಸೈಂಟಿಫಿಕ್ ರಿಸರ್ಚ್ ಮಾಡಿ ಅದು ಬೈಫರ್ಕೇಟ್ ಮಾಡಬೇಕು. ಕಟ್ ಮಾಡಿ ಅವ್ರಿಗೆ ಮತ್ತೆ ಫುಡ್ ಆ್ಯಂಡ್ ಇದರಲ್ಲಿ ಲೈಸೆನ್ಸ್ ಕೊಟ್ಟು ಗುಟ್ಕನ್ನ ಮತ್ತೆ ಚಲಾವಣೆ ಮಾಡ್ಲಿಕ್ಕೆ ಬಿಡಬೇಕಾಗ್ತದೆ. ಅಲ್ಲ, ಯಾಕೆ ನಿಮ್ಮ ಸರ್ಕಾರಕ್ಕೆ ಇದು ಅರ್ಥ ಆಗಲಿಲ್ವಾ ಹಾಗಾದ್ರೆ? ನಿಮ್ಮ ಜನಪ್ರತಿನಿಧಿಗಳಿಗೆ, ನಿಮ್ಮ ನಾಯಕರಿಗೆ ಅರ್ಥ ಆಗಲಿಲ್ವಾ ಹಾಗಾದ್ರೆ ಯಾವ ರೀತಿ ಈ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ? ಸರ್, ಜನಪ್ರತಿನಿಧಿಗಳಿಂದ ಮುಖ್ಯವಾಗಿ ಇವತ್ತು ಕೋರ್ಟಿನ ತೀರ್ಪಿದೆ. ಏನಂತ? ಸುಮಾರು 5-6 ವರ್ಷದಿಂದ ಇದು ಗುಟ್ಕಾ ಕೇಸು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಸರಿ. ಇದು ಭಾಳ ಮುಖ್ಯವಾಗಿ ITC ಕಂಪ್ನಿಯವರ ಒಂದು ಲಾಬಿ ಇದು. ಈ ಗುಟ್ಕಾವನ್ನು ಅಡಿಕೆ ಬೆಳಗತಕ್ಕಂಥ ಬೆಳೆಗಾರನ ಕಪ್ಪು ಇದಕ್ಕೆ ತಳ್ತಕ್ಕಂಥ ವಿಶೇಷ ಕಾಳಜಿ. ಭಾಳಷ್ಟು ಜನ ಅಡಿಕೆಯಲ್ಲಿ ಗುಟ್ಕಾವನ್ನು ತಿಂತಕ್ಕಂಥ ರೆವಿನ್ಯೂ ಜಾಸ್ತಿ ಬರ್ತಾ ಇದೆ. ITC ಕಂಪ್ನಿಯವರು ಸಚಿನ್ ತಾವು ಒಳ್ಳೆ ಮಾತು ಹೇಳ್ತಾ ಇದ್ದೀರಿ, ನಿಮ್ಮನ್ನು ಅಭಿನಂದಿಸಬೇಕು. ಯಾಕಂದರೆ ನೀವು ಕಾಂಗ್ರೆಸ್ ಪಕ್ಷದವ್ರು, ನೀವು
ಆಯಿತಾ ಕಿಸಾನ್ ಘಟಕದ ಉಪಾಧ್ಯಕ್ಷರು ನೀವು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀರಿ. ಆದರೆ ನಿಮಗೆ ಗೊತ್ತಿರಲಿ, ಯಾಕಂದರೆ ಒಂದು ಕಂಪ್ನಿ ಲಾಬಿ ಮಾಡ್ತಾ ಇದೆ ಅಂತಂದ್ರೆ ಯಾರ ಜೊತೆ ಲಾಬಿ ಮಾಡ್ತಾ ಇದೆ? ಇಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರಲ್ಲಿ ಬಂದಿರುವಂಥವ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಳ್ತಿರುವಂಥವ್ರು ನಿಮ್ಮವರೇ. ಅಂದರೆ ನಿಮ್ಮವರ ಜೊತೆಗೇನೆ ಲಾಬಿ ಆಗಿದೆ ಅಂತೀರಿ ತಾವು? ಖಂಡಿತ ರೈತರು ಇಲ್ಲಿ ಮುಖ್ಯ ಆಗ್ತಾರೆ ಹೊರತು, ಅಡಿಕೆ ಬೆಳೆಗಾರರು ಮುಖ್ಯ ಆಗ್ತಾರೆ ಹೊರತು ಯಾವುದೇ ಪಕ್ಷ ಆಗಲಿ ಯಾವುದೇ ಮುಖಂಡರುಗಳು ಮುಖ್ಯ ಆಗ್ತದೆ ಎರಡನೇ ವಿಚಾರ. ಇಲ್ಲಿ Yes, ಭಾಳ fine, ಮುಖ್ಯ fine. ಆಗ್ತದೆ. ನಿಮ್ಮ ನಿಲುವಿಗೆ ಖಂಡಿತವಾಗಲೂ ಅಭಿನಂದಿಸಲೇಬೇಕು. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಮಾತಾಡೋಣ. ಜೊತೆಗೆ ಸರ್ಕಾರದ ಪ್ರತಿನಿಧಿ ಕೂಡ ಸ್ವಲ್ಪ ಜಾಯ್ನ್ ಆಗ್ತಾರೆ, UT ಖಾದರ್ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಸಣ್ಣ ವಿರಾಮದ ನಂತರ.